ತಿಳಿಸಿಕೊಂಡು ಮುಂದೆ ಇನ್ನೂ ಅನೇಕ ರಾಜರುಗಳ ಬಗ್ಗೆ ಹೇಳಿದ್ದಾರೆ. ಆನಂತರದಲ್ಲಿ ಸ್ವಯಂ ಪರಮಾತ್ಮ ಆ ವಂಶದಲ್ಲಿ ರಾಮನಾಗಿ ಅವತಾರವನ್ನು ಮಾಡುತ್ತಾರೆ. ರಾಮನಾಗಿ ಅವತರಿಸಿದಂತಹ ದೇವರು ಒಟ್ಟು 11,000 ವರ್ಷಗಟ್ಟಲೆ ಭೂಮಿಯನ್ನ ಪರಿಪಾಲನೆ ಮಾಡಿದ. ಮತ್ತೆ ಕೆಲವು ಕಡೆಗೆ ಹೇಳ್ತಾರೆ 13,000 ಅಂತ. ಹಂಗಾರೆ 13 ಕರೆಕ್ಟೋ 11 ಕರೆಕ್ಟೋ ಅಂತ ಪ್ರಶ್ನೆ ಬಂದಬಹುದು. ಮಧ್ವಾಚಾರ್ಯರಂತಾರೆ 2 ಕರೆಕ್ಟ್ ಇದೆ ಅಂತ. ತಿಂಗಳಿಗೆ 30 ದಿನಗಳು ಅಂತ ಒಂದು ಪಂಚಾಂಗದ ವ್ಯವಸ್ಥೆ, ಮಾಸದ ಕ್ರಮ. ಹಾಗೆ ಅಂತ ಇಟ್ಟುಕೊಂಡ್ರೆ 11,000 ವರ್ಷ ಅಂತ. ಈ ನಕ್ಷತ್ರಗಳು ಅಂತ ಎಣಿಸ್ತೇವೆ, ಎಷ್ಟೋ 27 ನಕ್ಷತ್ರ, 27 ನಕ್ಷತ್ರ ಮುಗಿದ್ರೆ 1 ತಿಂಗಳು ಅಂತ ಇಟ್ಟುಕೊಂಡ್ರೆ ನಕ್ಷತ್ರ ಮಾಸ ಗಣನೆ ಅಂತ ಕರೀತಾರೆ. ಹಾಗೆ ಅಂತ ನಾವು ಹೋದರೆ 13,000 ವರ್ಷ ಅಂತ. 2 ಸರಿನೇ, ಅದರಲ್ಲೇನು ತಪ್ಪಿದೆ ಅನ್ನುವುದಾಗಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಪ್ರಭು ಶ್ರೀರಾಮಚಂದ್ರನ ಕಥೆಯ ಬಗ್ಗೆ ಭಾಗವತದಲ್ಲಿ ಬಹಳ ಇರುವುದಿಲ್ಲ. ಕೆಲವೇ 3-4 ಅಧ್ಯಾಯಗಳಲ್ಲಿ ರಾಮನ ಚರಿತ್ರೆಯನ್ನು ಹೇಳಿ ಮುಗಿಸಿದ್ದಾರೆ. ರಾಮಾವತಾರದ ನಂತರದಲ್ಲಿ ಮುಂದೆ ಲವಕುಶರ ಬಗ್ಗೆ ಹೇಳಿ ಸುಮಿತ್ರ ಅಂತೋ ಭವಿಷ್ಯತಿ ಅಂತ ಸುಮಿತ್ರನ ಬಗ್ಗೆ ಹೇಳುತ್ತಾರೆ. ಆನಂತರ ಚಂದ್ರವಂಶದ ಬಗ್ಗೆ ಹೇಳುವುದಾಗಿ ಪ್ರಾರಂಭ ಮಾಡಿ ಚಂದ್ರನ ಕಾಲದಲ್ಲಿ ರಾಜಸೂಯ ಒಂದು ನಡೆದಿತ್ತು, ತಾರಕಾಮಯವಾದ ಯುದ್ಧವೂ ಕೂಡ ಆಯಿತು ಅಂತ ಎಲ್ಲ ಹೇಳ್ತಾರೆ. ಚಂದ್ರವಂಶದಲ್ಲಿ ಪರಮಾತ್ಮನಾಗಿ ದೇವರು ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದು. ಕೃಷ್ಣಾವತಾರಕ್ಕೂ ಮೊದಲು ಬೇರೆ ಬೇರೆ ರಾಜರುಗಳ ಬಗ್ಗೆ ಹೇಳಿದ್ದಾರೆ. ಬೇಕಾದಷ್ಟು ಯದು ಮಹಾರಾಜನ ಬಗ್ಗೆ ಹೇಳುತ್ತಾರೆ, ಯಯಾತಿಯ ಬಗ್ಗೆ ಹೇಳುತ್ತಾರೆ. ಯಯಾತಿಯ 2 ಹೆಂಡಂದಿರು, ಅವನ ಮಕ್ಕಳು, ಅವರ ವಂಶಾವಳಿ. ಅದೇ ವಂಶಾವಳಿಯಲ್ಲೇನೆ ಯದುರಾಜನ ವಂಶದಲ್ಲೇನೆ ಕೃಷ್ಣದೇವರಾಗಿ ಪರಮಾತ್ಮ ಅವತಾರ ಮಾಡೋದು. ನಾನಾ ರಾಜರ ಬಗ್ಗೆ ವಿಸ್ತಾರವಾಗಿ ಭಾಗವತ ಹೇಳುತ್ತದೆ. ಯಾವಾಗ ಕೃಷ್ಣನಾಗಿ ಅವತಾರ ಮಾಡಿದ ಅಂತ ಒಂದು ಮಾತಾಡಿ ಮುಗಿಸಿದರಂತೆ, ಆವಾಗ 1 ನಿಮಿಷ ತಡೀರಿ ಗುರುಗಳೇ, ಸ್ವಲ್ಪ ಕೃಷ್ಣನನ್ನು ಹಂಗೆ ಮುಗಿಸ್ಬೇಡ್ರಿ, ಒಂದನ್ನೇ ಮಾತಿನಲ್ಲಿ ಮುಗಿಸ್ಬೇಡ್ರಿ, ನಮ್ಮ ಕೃಷ್ಣ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಿ ಅಂತ ಕೇಳಿದ್ನಂತ ಪರೀಕ್ಷಿತ. ಯಾಕೆ ಅಂದ್ರೆ, ಇಲ್ಲಪ್ಪ ನನಗೆ ಜನ್ಮ ಉಳಿದದೆ ಅಂದ್ರೆ ಕೃಷ್ಣನಿಂದ. ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರದಿಂದ ನಾನು ಬದುಕಿದ್ದೇ ಕೃಷ್ಣನಿಂದ. ನಮ್ಮ ಪಿತಾಮಹರು ಪಾಂಡವರು ಅವರು ರಾಜ್ಯ ಪಡೆದದ್ದೇ ಕೃಷ್ಣನಿಂದ. ಪಿತಾಮಹಾಮೇ ಸಮರೇ ಅಮರಂಜಯೈಹಿ ದೇವವ್ರತಾದ್ಯಾದ್ಯ ರಥೈಸ್ತಿಮಿಂಗಿಲೈಹಿ. ಆ ಕೌರವರ ಸೈನ್ಯ ಸಾಗರವನ್ನ ಸುಲಭವಾಗಿ ದಾಟಿದರು ಕೃಷ್ಣನೆಂಬ ನೌಕೆಯನ್ನ ಆಶ್ರಯಿಸಿ. ಹಾಗಾಗಿ ನಮ್ಮ ವಂಶದ ಮೇಲೆ ಕೃಷ್ಣನ ಉಪಕಾರ ಬಹಳ ಇದೆ. ಆ ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತ. ಆ ರೀತಿ ಕೃಷ್ಣ ಚರಿತ್ರೆಯನ್ನ 105, 6 ಅಧ್ಯಾಯಗಳಲ್ಲಿ ದಶಮಸ್ಕಂಧದಲ್ಲಿ ಮತ್ತು ಏಕಾದಶ ಸ್ಕಂಧದಲ್ಲಿನೂ, ಏಕಾದಶ ಸ್ಕಂಧದ ಕೊನೆಯವರೆಗೂ ಕೃಷ್ಣಾವತಾರದ ಬಗ್ಗೆ ಇದೆ. ಕೃಷ್ಣಾವತಾರ ಅಂದ್ರೆ ದಶಮಸ್ಕಂಧ ಒಂದೇ ಅಂತೇನಿಲ್ಲ, ಏಕಾದಶದಲ್ಲಿನೂ ಕೃಷ್ಣನ ಬಗ್ಗೆನೇ ಇರುವುದು, ಕೃಷ್ಣನ ಉಪದೇಶಗಳ ಬಗ್ಗೆನೇ ಇರುವುದು. ಹಾಗಾಗಿ 2 ಸ್ಕಂಧಗಳಲ್ಲಿ ಸವಿಸ್ತಾರವಾಗಿ ಕೃಷ್ಣಾವತಾರದ ಪರಿಚಯವನ್ನು ಮಾಡಿಕೊಡುತ್ತಾರೆ. ಕೃಷ್ಣನಾಗಿ ಯಾಕೆ ಭೂಮಿಗೆ ಬಂದ? ಅದಕ್ಕೆ ಮೊದಲಿಗೆ ಅವರು ಹೇಳುವುದು, ಭೂಮಿ ತನ್ನ ಮೇಲಿನ ದುಷ್ಟರು ಭಾರರು ಅಂತೇನಾಗಿದ್ರೋ ಅವರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನುವುದಕ್ಕಾಗಿ ಭೂದೇವಿಯಿಂದ ಸಹಿತರಾಗಿ ಬ್ರಹ್ಮದೇವರು ಜಗಾಮ ಸತ್ರಿ ನಯನಃ ರುದ್ರಾದಿ ದೇವತೆಗಳಿಂದ ಸಹಿತನಾಗಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಪುರುಷ ಸೂಕ್ತದಿಂದ ಪ್ರಾರ್ಥನೆ ಮಾಡಿದರಂತೆ, ಪರಮಾತ್ಮ ನೀನು ಅವತಾರವನ್ನ ಮಾಡಿ ಭೂಭಾರ ಹರಣವನ್ನ ಮಾಡು, ಭೂಭಾರ ಹರಣವನ್ನ ಮಾಡು ಅಂದಾಗ ಪುರುಷ ಸೂಕ್ತವನ್ನ ಹೇಳಿದರಂತವರು. ಪುರುಷ ಸೂಕ್ತದಿಂದ ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಪುರುಷ ಸೂಕ್ತ ದೇವರಿಗೆ ಬಹಳ ಪ್ರಿಯವಾದ ಸೂಕ್ತ. ದೇವರ ಪೂಜೆ ಮಾಡುವಾಗ ಬೇರೆ ಯಾವ ಮಂತ್ರಗಳು ನಮಗೆ ಬರದೇ ಇದ್ದರೂ ಪುರುಷ ಸೂಕ್ತವಾದರೂ ಬರಲೇಬೇಕು.
ಪುರುಷ ಸೂಕ್ತವನ್ನ ಪಠಣ ಮಾಡಲೇಬೇಕು. ಆ ಪುರುಷ ಸೂಕ್ತದಲ್ಲಿ 16 ಮಂತ್ರಗಳಿವೆ, ಷೋಡಶ ಉಪಚಾರಗಳು, ಒಂದೊಂದರಿಂದ ಒಂದೊಂದು ಮಾಡಿದ್ರು ಸಾಕು. ಉಳಿದದ್ದು ಬಂದ್ರೆ ಸಂತೋಷ, ಬರದೇ ಇದ್ರೂ ಕೂಡ ಇದರಿಂದಲೇ ಎಲ್ಲ ಉಪಚಾರಗಳನ್ನ ಪೂಜೆ ಮಾಡಿ ಅರ್ಪಣೆ ಮಾಡಬೇಕು. ಪುರುಷ ಸೂಕ್ತ ಎಷ್ಟರ ಮಟ್ಟಿಗೆ ದೇವರ ಮಹಿಮೆಯನ್ನ ಹೇಳಿದೆಯೋ ಅಷ್ಟು ಉಳಿದ ಸೂಕ್ತಗಳಿಗೆ ಪರಮಾತ್ಮನ ಮಹಿಮೆಯನ್ನ ಹೇಳಲಿಕ್ಕೆ ಬಂದಿಲ್ಲ, ಹೇಳಲಿಕ್ಕಾಗುವುದಿಲ್ಲ ಅಂತ. ಎಲ್ಲಾ ವೇದಗಳ ತಾಯಿ ಪುರುಷ ಸೂಕ್ತ. ಋಗ್ವೇದ, ಯಜುರ್ವೇದ, ಸಾಮವೇದಗಳೇನಿವೆ ಅದು ಎಲ್ಲದಕ್ಕೂ ಮೂಲ ಪುರುಷ ಸೂಕ್ತ. ಅದಕ್ಕೂ ಮೂಲ ಪ್ರಣವ, ಗಾಯತ್ರಿ, ಪ್ರಣವ ಅಂತ ಹೀಗೆ ಹೇಳುವ ಕ್ರಮ ಇದೆ. ಆ ಪುರುಷ ಸೂಕ್ತದಿಂದ ದೇವರನ್ನ ಸ್ತುತಿಸಿದಾಗ ದೇವರು ತಾನು ಅವತಾರವನ್ನ ಮಾಡುವುದಕ್ಕೆ ಇಷ್ಟಪಡುತ್ತಾನೆ. ವಸುದೇವ ದೇವಕಿಯರಲ್ಲಿ ಮೊದಲ 6 ಮಕ್ಕಳು ಹುಟ್ಟಿದ ನಂತರ 7ನೆಯದು ಇಲ್ಲ ಎಂಬಂತೆ ಆದ ನಂತರ ಆತ ಬಲರಾಮನಾಗಿ ರೋಹಿಣಿಯಲ್ಲಿ ಹುಟ್ಟಿದ ಮೇಲೆ ಶ್ರಾವಣ, ಕೃಷ್ಣ ಅಷ್ಟಮಿ, ಕೃಷ್ಣ ರಾತ್ರಿ ಅವತಾರವನ್ನು ಮಾಡಿದ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಳಶೋಭ್ಯ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತೆ. ಆ ಕೃಷ್ಣನನ್ನ ವಸುದೇವ ನೋಡಿದ, ಕೃಷ್ಣಾವತಾರ ಮಾಡಿದ, ಪರಮಾತ್ಮನ ರೂಪವನ್ನ ನೋಡಿದ ಅಂತ ಹೇಳ್ತಾರೆ. ನಮಗೆ ಕೃಷ್ಣನ ಮೇಲೆ ಭಾರೀ ಅಭಿಮಾನ. ನಮ್ಮ ಕೃಷ್ಣ ಎಷ್ಟು ಚಂದ ಕೃಷ್ಣನ ಕಥೆ, ಎಷ್ಟು ಸೊಗಸು, ಹಾಲು ಬೆಣ್ಣೆ ಮೊಸರಿನ ಕಥೆಗಳು ಎಲ್ಲ ಚಂದ. ಕೃಷ್ಣ ಬಹಳ ಚಂದ. ಕೃಷ್ಣನೂ ಚಂದ, ಕೃಷ್ಣನ ಕಥೆನೂ ಚಂದ. ಕೃಷ್ಣನ ಕಥೆ ಇದ್ದಷ್ಟು ಇನ್ನು ಬೇರೆ ಅವತಾರಗಳ ಕಥೆಗಳಿಲ್ಲ. ಆದರೆ ಒಂದೇ ಒಂದು ಬೇಜಾರು ಕೃಷ್ಣನ ಮೇಲೆ, ಪಾಪ ರಾತ್ರಿ ಅವತಾರ ಮಾಡಿದ ನೋಡ್ರಿ, ಇದೇ ಒಂದು ನಮ್ಗೆ ಸಮಸ್ಯೆ. ಉಳಿದದ್ದೆಲ್ಲ ಕರೆಕ್ಟ್, ಬಹಳ ಚಂದ. ಕೃಷ್ಣ ರಾತ್ರಿ 12ಕ್ಕೆ ಅವತಾರ ಮಾಡಿಬಿಟ್ಟ. ನಮ್ಮ ರಾಮ ನೋಡ್ರಿ ಕರೆಕ್ಟಾಗಿ ಮಧ್ಯಾಹ್ನ 12ಕ್ಕೆ ಅವತಾರ ಮಾಡಿಬಿಟ್ಟ. ಎಷ್ಟು ಚಂದಾಗಿ ಪಾನಕ ಕೋಸಂಬರಿ ತಗೊಂಡು ಮನೆಗೆ ಹೋಗಿ ಎಲ್ಲ ಊಟ ಮಾಡ್ಲಿಕ್ಕೆ ಬರ್ತದೆ. ಈತ ಕೃಷ್ಣ ರಾತ್ರಿ 12ಕ್ಕೆ ಅವತಾರ ಮಾಡಿದ, ಅರ್ಘ್ಯ ಕೊಡ್ಬೇಕು ಅಂತಾರೆ, ನಿಧಿಗಣ್ಣು ಅಲ್ಲಿ ತನಕ ಎದ್ದು ಕೊಡ್ಬೇಕು, ಮಾಡಿದ್ದನ್ನು ಏನೂ ತಿನ್ನೋಂಗಿಲ್ಲ, ಮತ್ತೆ ಹಂಗೆ ಮಲ್ಕೋಬೇಕು ಅಂತಾರೆ. ಮರುದಿವ್ಸ ಎಷ್ಟೊತ್ತಿಗೆ ಪಾರಣೆನೋ ದೇವರೇ ಬರಲ್ಲ, ಅಲ್ಲಿ ತನಕ ಕಾಯ್ಬೇಕು. ಎಲ್ಲ ಚಂದ ರೀ ಕೃಷ್ಣ, ರಾತ್ರಿ ಮಾತ್ರ ಬರಬಾರ್ದಾಗಿ. ಹಗಲು ಬಂದ್ಬಿಟ್ಟಿದ್ರೆ ಕ್ಷಣೆ ಆಗ್ತಿದ್ದ ಅಂತ. ಆದರೆ ಕೃಷ್ಣ ಕೇಳಿದ, ಅಲ್ಲಪ್ಪ ನಾನು ರಾತ್ರಿ ಯಾಕೆ ಬಂದೆ ಗೊತ್ತೇನು? ನಾನು ಯಾರನ್ನ ಮೀಟ್ ಮಾಡಬೇಕಿದೆ ಅವರೆಲ್ಲ ರಾತ್ರಿ ತಿರುಗಾಡೋರು. ನಾನು ಯಾರ್ಯಾರನ್ನ ಭೇಟಿ ಆಗ್ಬೇಕಾಗಿತ್ತು ಅವರೆಲ್ಲ ರಾತ್ರಿ ತಿರುಗಾಡೋ ಮಂದಿಯವರು, ನಿಶಾಚರಷ್ಟು. ಮತ್ತೇನು ಮಾಡಿ ನಾನು ಹಗಲು ಬಂದು ಏನು ಕೆಲಸ? ಹಂಗಾಗಿ ರಾತ್ರಿ ಬಂದೆ. ಎಂತಾನ ಅಷ್ಟಮಿ ರಾತ್ರಿಯಲ್ಲಿ ದೇವರು ಅವತರಿಸಿ ಎಲ್ಲ ನಿಶಾಚರರನ್ನ ಸಂಹರಿಸುವ ಉದ್ದೇಶದಿಂದ ಬಂದೇ ಅಂತನ್ನುವುದನ್ನ ತೋರಿಸಿಕೊಟ್ಟಿದ್ದಾನೆ ದೇವರು. ಅಲ್ಲೊಂದು ಶ್ಲೋಕ ಇದೆ. ಏನು ಶ್ಲೋಕ ಇದೆ ಅಂತಂದ್ರೆ, ಮುಚ್ಚಿಟ್ಟು ಬಿಟ್ರೆ ಸಮಾಧಾನ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೆ ಪರಃ ಅಂತ ಒಂದು ಶ್ಲೋಕ ಬರುತ್ತೆ. ದೇವರು ಕೃಷ್ಣನಾಗಿ ಅವತರಿಸಿದಾಗ ವಸುದೇವ ದೇವಕಿಯರು ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರವನ್ನ ಮಾಡುವ ಕಾಲದಲ್ಲಿ ವಸುದೇವನು ಪ್ರತ್ಯೇಕವಾಗಿ, ಯಶೋದೆಯು ದೇವಕಿಯು ಪ್ರತ್ಯೇಕವಾಗಿ ಮಾಡಿದ್ದಾಳೆ. ವಸುದೇವನ ಸ್ತೋತ್ರ ಮಾಡುವಾಗ ಬರುವ ಮಾತು ಇದು: ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ. ಕೃಷ್ಣ, ನೀನು ನನ್ನ ಮಗನಲ್ಲ, ನೀನು ಪ್ರಕೃತೇ ಪರಃ,
ಲಕ್ಷ್ಮೀದೇವಿಗಿಂತಲೂ ದೊಡ್ಡವ ನೀನು ಅಂತ ಅಂತಾರೆ. ಅಂದ್ರೆ ಎಷ್ಟು ಸ್ಪಷ್ಟ ನೋಡ್ರಿ. ಕೃಷ್ಣ ಯಾರ ಮಗ? ವಸುದೇವ ದೇವ. ಅವನಂದ, ವಸುದೇವನೇ ಅಂದ, ನನ್ನ ಮಗ ಅಲ್ಲಪ್ಪ ಅವನು, ಪ್ರಕೃತೇಹೇ ಪರಹ, ಲಕ್ಷ್ಮಿಗಿಂತ ದೊಡ್ಡವ ಅವನು ಅಂತ ವಸುದೇವನೇ ಹೇಳಿದ, ನನ್ನ ಮಗ ಅಲ್ಲ ಅವನು ಅಂತ ಸ್ಪಷ್ಟವಾಗಿಯೇ ಅವನು ಹೇಳಿದ್ದಾನೆ. ಅಲ್ಲಿ ಭವಾನ್ ಅಂತ ಒಂದು ಪದ ಇದೆ. ಈ ಭವಾನ್ ಅನ್ನುವ ಪದವನ್ನ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಯಾವಾಗ ಬಳಸ್ತಾರೆ ಅಂದರೆ, ಈಗ ನೀನು ಅಂತೀವಿ, ಸಣ್ಣ ಹುಡುಗ ಇದ್ದ ಅಂದ್ರೆ ನೀನು ಅಂತೀವಿ. ದೊಡ್ಡವರು ಇದ್ದಾಗ ಒಬ್ಬನೇ ವ್ಯಕ್ತಿ ಇದ್ರು ನೀವು ಅಂತೀವಿ. ಇರುವುದು ಒಬ್ಬನೇ ಏಕವಚನದಲ್ಲೇನೆ ಹೇಳಬಹುದಾಗಿತ್ತು. ಆದರೆ ಹೇಳುವುದು ಮಾತ್ರ ಬೇರೆ ರೀತಿಯಲ್ಲಿ, ಬೇರೆ ಶಬ್ದವನ್ನು ನೀನು ಅನ್ನೋದಿಲ್ಲ, ನೀವು ಅಂತೀವಿ ಒಬ್ಬರೇ ಇದ್ರೆ. ಸಂಸ್ಕೃತದಲ್ಲಿ ಸಣ್ಣ ಹುಡುಗರು ನಮ್ಗಿಂತ ಸಣ್ಣವರಿದ್ರೆ ತ್ವಂ ಅಂತ ಹೇಳ್ತೀವಿ, ದೊಡ್ಡವರಿದ್ರೆ ಭವಾನ್ ಅಂತ ಕರಿತೀವಿ. ವಿದಿತೋಸಿ ಭವಾನ್ ಸಾಕ್ಷಾತ್. ಇಲ್ಲೇನಾಗುತ್ತೆ ಅಂತಂದ್ರೆ, ಭವಾನ್ ಅನ್ನುವ ಪದ ಏನಿದೆ, ಒಂದರ್ಥದಲ್ಲಿ ನೀನು ನೀವು ಅಂತಾಯಿತು. ಇಷ್ಟೇ ಅಲ್ಲ, ಇದೇ ಒಂದು ಪದದ ಮೇಲೆ ಸಂಪೂರ್ಣ ದಶಮಸ್ಕಂಧ, ಸಂಪೂರ್ಣ ಏಕಾದಶ ಸ್ಕಂಧದ ಕಥೆಯನ್ನ ಹೇಳಿಕ್ ಬರುತ್ತದೆ ಅಂತ ಹೇಳ್ತಾರೆ ಸತ್ಯಧರ್ಮ ತೀರ್ಥರು. ಅದರಲ್ಲಿ ಕೆಲವನ್ನ ಮಾತ್ರ ಹೇಳಿ ಇನ್ನೊಂದು 15 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಭವಾನ್ ಅಂತ ಪದ. ಈ ಭವಾನ್ ಅನ್ನುವ ಪದಕ್ಕೆ ನಮ್ಮ ಮಧ್ವಾಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಯಮಕ ಭಾರತ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಯಮಕ ಭಾರತ, ಅದರಲ್ಲಿ ಒಂದು ಶ್ಲೋಕ ಇದೆ, ಬೇಕಾದಷ್ಟೇ ಇದೆ. ಅದರಲ್ಲಿನ ಒಂದು ಶ್ಲೋಕ ಹೀಗಿದೆ, ಭಾ 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 ಭಾ. ಬೇರೆ ಏನಿಲ್ಲೇ ಇಲ್ಲ. ಅದರ ಭಾ ಅನ್ನುವ ಅಕ್ಷರವೇ ಹೇಳ್ಕೊತ ಹೋದ್ರಾಯ್ತು, ಅದೊಂದು ಶ್ಲೋಕ ಆಯ್ತು. ಆ ಶ್ಲೋಕಕ್ಕೆ ಹೆಂಗೆ ಅರ್ಥ ಮಾಡಬೇಕು, ಏನ್ರಿ ಇದು ಹೆಂಗೆ ಅಂತಂದಾಗ, ಅದಕ್ಕೆ ಮೂಲಭೂತವಾದಂತಹ ಭ ಅನ್ನುವ ಧಾತು, ಅದಕ್ಕೆ ಇರುವ ಅರ್ಥಗಳು 28 ರೀತಿ ಅರ್ಥವನ್ನು ಹೇಳ್ತಾರೆ. 28 ರೀತಿ ಪಲಿಮಾರು ಮಠದ ಮೂಲ ಪುರುಷರಾದಂತಹ ಋಷಿಕೇಶ ತೀರ್ಥರು ಅವರು 28 ಧಾತು ಪಾಠಗಳನ್ನ, ಅರ್ಥಗಳನ್ನ ಬರೆದಿಟ್ಟಿದ್ದಾರೆ ಅಂತ ಸತ್ಯಧರ್ಮ ತೀರ್ಥರು ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಉಡುಪಿಯ ಕೃಷ್ಣನ ಆರಾಧಕರಾದ ಪಲಿಮಾರು ಸ್ವಾಮಿಗಳು ಅಂದರೆ ಋಷಿಕೇಶ ತೀರ್ಥರು ಇದನ್ನು ಬರೆದಿದ್ದಾರೆ ಅಂತ. ಪಂಚಮ ಸ್ಕಂಧದಲ್ಲಿ ಋಷಭನಾಮಕ ಪರಮಾತ್ಮನ ಮಗನಾಗಿ ಹುಟ್ಟಿದಂತಹ ಭರತನ ಅಣ್ಣತಮ್ಮಂದಿರು, ಆ ಭರತಾದಿಗಳನ್ನ 100 ಜನರನ್ನ ಕೂಡಿಸಿ ಬ್ರಹ್ಮಾವರ್ತ ಅನ್ನುವ ಜಾಗದಲ್ಲಿ ದೇವರು ಉಪದೇಶ ಮಾಡಿದ ಅಂತ ಬರ್ತದೆ. ಆ ಉಪದೇಶ ಮಾಡಿದ ಅಂತ ಹೇಳುವಾಗ ಅಲ್ಲೊಂದು ಮಾತು ಹೇಳ್ತಾನೆ ದೇವರ ಋಷಭ, ನೋಡಿ ಮಕ್ಕಳೇ, ಭರತಂ ಭಜಧ್ವಂ, ನೀವು ಎಲ್ಲರೂ ಭರತನನ್ನ ಭಜನೆ ಮಾಡ್ರಿ, ಭರತನನ್ನ ಸೇವೆ ಮಾಡ್ರಿ ಅಂತ ತಮ್ಮಂದಿರಿಗೆ ಎಲ್ಲರಿಗೂ ಆಜ್ಞೆ ಮಾಡುತ್ತಾನೆ. ಅಲ್ಲಿ ಭರತ ಅಂತೇನು ಶಬ್ದ ಇದೆ, ಅಲ್ಲಿ ಭರತ ಅಂದ್ರೆ ಏನು ಅನ್ನುವಾಗ ವಿಜಯಧ್ವರ ತೀರ್ಥರು ಮತ್ತೆ ಅಲ್ಲಿ ಬರೆಯುತ್ತಾರೆ. ಆ 28 ಧಾತು ಪಾಠ ಅಂತ ಹೇಳಿದನಲ್ಲ ಋಷಿಕೇಶ ತೀರ್ಥರು ಬರೆದದ್ದು, ಅದನ್ನ ಅಲ್ಲಿ ವಿಜಯಧ್ವರ ತೀರ್ಥರು ಬರೆಯುತ್ತಾರೆ. ಅದಿಷ್ಟು ಬರೆದು ಭರತ ಭ ಅನ್ನುವಂತಹ ಧಾತುವಿಗೆ ಇಷ್ಟೆಲ್ಲ ಅರ್ಥಗಳಿವೆ, ಅದನ್ನ ತಗೊಳ್ರಿ, ಇಂತಹ ವ್ಯಕ್ತಿ ಇವನು ಅಂತ ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಇಷ್ಟು ಅದರ ಭ ಎನ್ನುವ ಶಬ್ದದ ವಿವರಣೆ. ಈಗ ಅದನ್ನ ನಾವು ಹೇಗೆ ಇಲ್ಲಿ ಭಾಗವತದಲ್ಲಿ ದಶಮಸ್ಕಂಧಕ್ಕೆ ನಾವು ಅರ್ಥವನ್ನ ಮಾಡಿಕೊಳ್ಳುವುದು ಅಂದಾಗ, ಭ ಎಂಬ ಧಾತುವಿಗೆ ವೈಚಿತ್ರ್ಯ ಎಂಬ ಒಂದು ಅರ್ಥ, ಒಂದು 3-4 ಮಾತ್ರ ಹೇಳ್ತೀನಿ. ಭ ಅಂದ್ರೆ ವೈಚಿತ್ರ್ಯ.
ವಾನ್ ವಾನ್ ಅಂದ್ರೆ ಉಳ್ಳವನು, ಭ ಅಂದ್ರೆ ವೈಚಿತ್ರ್ಯ, ವಾನ್ ಅಂದ್ರೆ ಉಳ್ಳವನು, ವೈಚಿತ್ರ್ಯ ಉಳ್ಳವನ, ಆದ್ದರಿಂದ ಭವಾನ್. ವಸುದೇವ ಹೇಳ್ತಾನೆ, ಕೃಷ್ಣ ನೀನು ಯಾರು ಅಂದರೆ ವೈಚಿತ್ರ್ಯ ಉಳ್ಳವನು. ಏನು ವೈಚಿತ್ರ್ಯ ಉಳ್ಳವನು ಅಂದರೆ ನೀವು ಕಥೆಗಳನ್ನ ನೋಡುತ್ತಾ ಹೋಗ್ರಿ ಕೃಷ್ಣಾವತಾರದ ಸಂಬಂಧ. ಮೊದಲನೆಯ ವೈಚಿತ್ರ್ಯವೇ ಕೃಷ್ಣನ ಅವತಾರ. ನಮ್ಮಂಗೆ ಕೃಷ್ಣ ಅವತಾರ ಮಾಡಿದ್ನ? ಇಲ್ಲ. ದೇವರ ಅವತಾರ ಮಾಡುವಾಗ ಹೆಂಗೆ ಅವತಾರ ಮಾಡಿದ್ದ? ಈಗ ತಾನೇ ಶ್ಲೋಕ ಹೇಳಿದೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದಿ ಉದಾಯುಧಂ ಶಂಖ ಚಕ್ರ ಗದಾ ಪದ್ಮ ಪೀತಾಂಬರಿ ಕಿರೀಟಿ ಎಲ್ಲ ಹಾಗೆ ಅವತಾರವನ್ನ ಮಾಡಿದ್ದ ದೇವರು. ಅಂದರೆ ಅವನ ಹುಟ್ಟು ಅದೇ ವಿಚಿತ್ರ. ಪರಮಾತ್ಮನ ವಿಚಿತ್ರವಾದ ಅವತಾರವನ್ನ ಹೊಂದಿದವ ಅನ್ನುವ ಅರ್ಥವನ್ನ ಭವಾನ್ ಅನ್ನುವಂತಹ ಶಬ್ದ ಹೇಳಿಕೊಡುತ್ತದೆ. ಅಂದ್ರೆ ಈಗ ಅವತಾರದ ಸನ್ನಿವೇಶ ಇದೆಯಲ್ಲ, ಅದಿಷ್ಟೂ ಹೇಳಿದಂತೆ ಆಯ್ತದೆ. ಪ್ರಾರ್ಥನೆ ಮಾಡಿಸಿಕೊಂಡವ ಎಂಬ ಒಂದು ಮತ್ತೊಂದು ಅರ್ಥ ಇದೆ ಅದಕ್ಕೆ. ಪ್ರಾರ್ಥನೆ ಮಾಡಿಸಿಕೊಂಡವ ಅಂತನ್ನುವ ಅರ್ಥವನ್ನು ಇಟ್ಟುಕೊಂಡಾಗ ದೇವತೆಗಳೆಲ್ಲ ಬಂದು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ ಮೇಲೆ ಕೃಷ್ಣ ಅವತಾರ ಮಾಡಿದನಲ್ಲ, ಪ್ರಾರ್ಥನೆ ಉಳ್ಳವನು, ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ವಿಚಿತ್ರವಾದ ಅವತಾರವನ್ನ ಮಾಡಿದವನು ನೀನು, ಆದ್ದರಿಂದ ನಿನ್ನನ್ನು ನಾನು ಭವಾನ್ ಅಂತ ತಿಳಿದಿದ್ದೇನೆ ಅಂತ. ಮುಂದೆ ಭ ಅನ್ನುವಂತಹ ಅಕ್ಷರಕ್ಕೆ ಧಾತುವಿಗೆ ಸಂಚಾರ ಭಾವೇ ಅಂತ ಮತ್ತೊಂದು ಅರ್ಥ ಇದೆ. ಅಂದ್ರೇನು? ಸಂಚಾರ ಮಾಡುವವ ಅಂತ ಅರ್ಥ. ಕೃಷ್ಣ ಸಂಚಾರವನ್ನ ಹುಟ್ಟಿದ ಕೂಡಲೇ ಮಾಡಿದ, ಶುರು ಮಾಡಿಬಿಟ್ಟ. ಅವತಾರ ಮಾಡಿದ ಕೂಡಲೇ ಸಂಚಾರ. ನಾನು ಇಲ್ಲೇ ಇರೋದಿಲ್ಲಪ್ಪ, ನನ್ನ ಕರ್ಕೊಂಡು ಗೋಕುಲಕ್ಕೆ ಹೋಗ್ಬೇಕು, ಹೀಗೆ ಶುರುವೇ ಅವತಾರ ಕಾಲಕ್ಕೇನೆ. ಅಲ್ಲೇ ಇರಲಿಲ್ಲ ಅವನು. ಸಂಚಾರ ಪ್ರಿಯ ಕೃಷ್ಣ. ಅವತಾರ ಮಾಡಿದ, ಮಥುರೆಯಿಂದ ಗೋಕುಲಕ್ಕೆ ಬಂದ, ಗೋಕುಲದಿಂದ ವೃಂದಾವನಕ್ಕೆ ಬಂದ, ವೃಂದಾವನದಿಂದ ಮತ್ ಮಥುರಕ್ಕೆ ಬಂದ, ಮಥುರೆಗೆ ಅಷ್ಟಕ್ಕೆ ಆಗಲಿಲ್ಲ, ಹಸ್ತಿನಾವತಿಗೆ ಹೋಗ್ತಾನೆ, ಮತ್ತೊಂದು ಕಡೆ ಬಂದು ಮತ್ತೆ ದ್ವಾರಕ ಮಾಡ್ತಾನೆ. ಹಿಂಗೆ ಸಂಚಾರವೋ ಸಂಚಾರ. ವಿಚಿತ್ರವಾದ ರೀತಿಯಲ್ಲಿ, ವಿಶೇಷವಾದ ರೀತಿಯಲ್ಲಿ ಸಂಚಾರ ಉಳ್ಳವನು. ಆದ್ದರಿಂದ ಕೃಷ್ಣನಿಗೆ ಭವಾನ್, ವಿಶೇಷ ಸಂಚಾರವುಳ್ಳವನು ಆಗಿದ್ದೀಯ ಕೃಷ್ಣ ನೀನು ಅಂತ ಅರ್ಥ ಆಗುತ್ತೆ. ಅಥವಾ ಭ ಅನ್ನುವಂತಹ ಧಾತುವಿಗೆ ಆಧಾರ ಭಾವೇ, ಆಧಾರವಾಗುವುದು ಅಂತ ಒಂದು ಅರ್ಥ ಇದೆ. ಆಧಾರ ಆಗುವುದು ಎದಕ್ಕೆ ಆಧಾರ ಆದ ಅಂತ ನೀವು ಕೃಷ್ಣಾವತಾರದ ಕಥೆಯನ್ನ ನೆನಪು ಮಾಡ್ತಾ ಹೋಗ್ರಿ. ಒಂದನ್ನು ನಿಮಗೆ ನಾನು ಹೇಳಿಕೊಡ್ತೇನೆ. ಭಯಂಕರ ಮಳೆ ಆಯಿತು, 7 ದಿವಸ ಭಾರೀ ಮಳೆ ಆಯಿತು. ಸೊಂಡಲಿನಷ್ಟು, ಆನೆಯ ಸೊಂಡಲಿನಷ್ಟು ಗಾತ್ರದ ಹನಿ ನಿರಂತರವಾಗಿ ಇಂದ್ರದೇವರು ಮಳೆಯನ್ನು ಸುರಿಸಿದರು. ಆಗ ಕೃಷ್ಣದೇವರು ತಾನು ಯಾವ ಪರ್ವತಕ್ಕೆ ಪೂಜೆ ಮಾಡಿಸಿದ್ದ ಅದೇ ಪರ್ವತವನ್ನ ಎತ್ತಿ ಹಿಡಿದು ಎಲ್ಲರೂ ಬರಪ್ಪ ಕೆಳಗೆ ನಿಂತುಕೊಡ್ರಿ, ನಿಮ್ಮನ್ನ ರಕ್ಷಣೆ ಮಾಡುತ್ತೇನೆ ಅಂತ ಪರ್ವತದ ಕೆಳಗೆ ಎಲ್ಲರನ್ನು ನಿಲ್ಲಿಸಿ ಕೃಷ್ಣ ರಕ್ಷಣೆಯನ್ನ ಮಾಡಿದ. ಅಂದ್ರೆ ಏನಾಯ್ತಲ್ಲಿ? ಭ ಆಧಾರ ಭಾವೇ, ಪರ್ವತಕ್ಕೆ ಆಧಾರವಾಗಿ ನಿಂತು ತನ್ನ ಬೆರಳಿನಿಂದ ನಿಲ್ಲಿಸಿ ಉಳಿದ ಗೋವುಗಳಿಗೆ ಗೊಲ್ಲರಿಗೂ ಆಧಾರನಾದ. ಒಂದು ವೇಳೆ ದೇವರು ಆ ಪರ್ವತವನ್ನ ಎತ್ತಿ ಹಿಡಿಯದೆ ಹೋಗಿದ್ರೆ ಪರ್ವತಕ್ಕೇನ ಆಧಾರ ಆಗ್ಬೇಕಾಗಿಲ್ಲ, ಉಳಿದವರು ಗೋವುಗಳು ಗೊಲ್ಲರು ಯಾರು ಉಳಿದಿರಲಿಲ್ಲ. ಹಾಗಾಗಿ ದೇವರು ಆಧಾರನಾಗಿ ಗೋವು ಗೊಲ್ಲರನ್ನ ಎಲ್ಲರನ್ನೂ ರಕ್ಷಣೆ ಮಾಡಿದ. ಆಧಾರ ಆಗುವುದು ಅಂತ ಇಷ್ಟು ತಗೊಂಡ್ಬಿಟ್ರೆ ಉಳಿದದ್ದು ಎಲ್ಲವನ್ನೂ ತಗೊಳ್ಬಹುದು ನೀವು. ಬೆಂಕಿಯಿಂದ ದೇವರ ಆಧಾರನಾದ, ವಿಷ ನೀರಿನಿಂದ ಆಧಾರನಾದ, ರಾಕ್ಷಸರಿಂದ ರಕ್ಷಣೆ ಮಾಡಿ ಆಧಾರನಾದ ಗೊಲ್ಲರಿಗೆ ಅಂತನ್ನುವ ಕಥೆಯನ್ನು ಕೂಡ ಹೇಳಿಕೊಳ್ಳಬಹುದು. ಅವನ ವಿಚಿತ್ರವಾದಂತಹ ಮಹಿಮೆಗಳು. ಬೆಂಕಿಯನ್ನು ಯಾರಾದರೂ ಕುಡಿತಾರ? ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಹಾವಿನ ಮೇಲೆ ಯಾರಾದರೂ ನರ್ತನ ಮಾಡುತ್ತಾರ? ಅದು ಸಾಧ್ಯ ಇಲ್ಲ. ಕೃಷ್ಣನ ನರ್ತನ ವಿಚಿತ್ರವಾದ ನರ್ತನ ಉಳ್ಳವ, ವಿಚಿತ್ರವಾದ ಅವತಾರ ಉಳ್ಳವ,
ವಿಚಿತ್ರವಾದ ಕೆಲಸ ಉಳ್ಳವ, ವಿಚಿತ್ರವಾದ ಆಹಾರ ಉಳ್ಳವ, ಬೆಂಕಿಯನ್ನು ಕುಡಿದು ವಿಚಿತ್ರವಾಗಿ ವರ್ತಿಸಿದ ದೇವರು. ಹಾಗಾಗಿ ಎಲ್ಲ ವೈಚಿತ್ರ್ಯದ ಮಹಿಮೆಯನ್ನ ಹೊಂದಿದವನು ಕೃಷ್ಣದೇವರು ಅಂತ. ಅಥವಾ ಭಾ ಅನ್ನುವಂತಹ ಧಾತುವಿಗೆ ನಿರಂತರ ಮಾತಾಡುವುದು ಅಂತ ಅರ್ಥ ಇದೆ. ಸಂತತ ವಚನೆ, ಸಂತತ ವಚನ, ಹಂಗೆ ಮಾತಾಡ್ತಾ ಇರೋದು. ಇದನ್ನ ನೋಡಿ ಹಂಗಾರೆ ನಾವು ಭವಾನ್, ಯಾಕಂದ್ರೆ ನಾವು ಯಾವಾಗಲೂ ಮಾತಾಡಿಕೊತಾನೆ ಕೂತಿರ್ತೀವಿ. ಆಡಿದ್ದು ಅಂದದ್ದು, ಮಾತಾಡಿದ್ದು. ಹಂಗಾರೆ ನಮ್ದು ವಸುದೇವ ಭವಾನ್ ಅಂತ ಅಂದೇ ಬಿಟ್ನ ಏನೋ, ನಮ್ಮ ಕಚನೆ ಹೇಳೇ ಬಿಟ್ನ ಅಂತ. ಭವಾನ್ ಅಂತಂದ್ರೆ ಸಂತತ ವಚನ, ನಿರಂತರ ಮಾತುಗಾರಿಕೆ ಅಂದ್ರೆ ಹರಟೆಯ ಮಾತುಗಾರಿಕೆ ಅಲ್ಲ. ಎಷ್ಟು ಚಂದ ಕೃಷ್ಣ ಮಾತಾಡಿದ, ನಿರಂತರವಾಗಿ ಮಾತಾಡಿದ. ಎಲ್ಲಿ ಮಾತಾಡಿದ? ಯುದ್ಧ ರಂಗದಲ್ಲಿ ಮಾತಾಡಿದ. ಯುದ್ಧ ರಂಗದಲ್ಲಿ ಭಗವದ್ಗೀತೆಯ ಮೂಲಕವಾಗಿ ಮಾತಾಡಿದ ನಿರಂತರವಾದ ಮಾತುಗಳು. ಅರ್ಜುನನ ಪ್ರಶ್ನೆ ಕೃಷ್ಣನ ಉತ್ತರ, ಅರ್ಜುನನ ಪ್ರಶ್ನೆ ಕೃಷ್ಣನ ಉತ್ತರ. ಇವತ್ತಿಗೂ ಸಹ ಆ ರೀತಿಯ ಮಾತುಗಳನ್ನ ಜಗತ್ತಿನಲ್ಲಿ ಆಡಿದವರು ಮತ್ತೊಬ್ಬರಿಲ್ಲ. ಅಷ್ಟು ರೀತಿಯ ಸುಂದರವಾದ ನಿರಂತರವಾದ ಮಾತುಗಳು ಉಳ್ಳವನು ಕೃಷ್ಣದೇವರು. ಹಾಗಾಗಿ ಭವಾನ್, ಸುಂದರ ನಿರಂತರ ಮಾತುಗಳನ್ನು ಆಡುವವನು ಕೃಷ್ಣ ಅಂತ. ಇನ್ನೊಂದು ಹೇಳಿ ಮುಂದಕ್ಕೆ ಹೋಗ್ಬಿಡುತ್ತೇನೆ. ಇನ್ನೊಂದೇನು ಅಂತಂದ್ರೆ, ಭ ಧಾತುವಿಗೆ ಔದಾರ್ಯೇ ಅಂತ ಒಂದು ಅರ್ಥ ಇದೆ. ಉದಾರ ಭಾವ, ಔದಾರ್ಯ. ಎಂಥ ದೊಡ್ಡ ಔದಾರ್ಯ ದೇವರದ್ದು. ನಮ್ಮ 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 ನಿಮ್ಮ ಎಲ್ಲರಿಗೂ ಸಂಬಂಧನೇ ಇರಲಿ. ಕುಚೇಲ ಪಾಪ, ಕುಚೇಲ ಕೃಷ್ಣನ ಮನೆಗೆ ಹೋಗಿದ್ದ. ಕೃಷ್ಣನಿಗೇನು ಕೊಟ್ಟ ಅವನು? ಒಂದು ಮುಷ್ಟಿ ಅವಲಕ್ಕಿ. ಒಗ್ಗರಣೆ ಹಾಕಿದ್ರೇನು ಅದಕ್ಕೆ? ಇಲ್ಲ. ಮೊಸರು, ಚಟ್ನಿ ಪುಡಿ ಏನೇನೇನೇನು ಇಲ್ಲ. ಮಂದಿ ಮನೆಗೆ ಹೆಂಗೆ ತೊಗೊಂಬಂದಿದ್ದಿತ್ತೋ, ಕಟ್ಟಿಕೊಂಡು ಬೇಡಿ ತೊಗೊಂಬಂದದ್ದಿತ್ತೋ ಹಂಗೇ ತಗೊಂಡು ಹೋಗಿದ್ದ. ಯಾಕೆ ತೋರಿಸುವುದು ಬೇಡ ಅಂತ ಹಂಗೆ ಮುಚ್ಚಿಟ್ಟುಕೊಂಡಿದ್ದ ಪಾಪ. ಆದರೂ ಕೃಷ್ಣ ಅವನನ್ನು ನೋಡಿ ಕಿತ್ತುಕೊಂಡು ಏನೂ ಇಲ್ಲದ ಅವಲಕ್ಕಿಯನ್ನ ತಿಂದು ಬೇಕಾದ ಸಂಪತ್ತನ್ನು ಅವನು ಕೊಟ್ಟ. ಅಕಸ್ಮಾತ್ ನಾವು ಯಾರದಾದರೂ ಮನೆಗೆ ಹೋದರೆ ಅದೇ ರೀತಿ ಅವಲಕ್ಕಿ ಕೊಟ್ರೆ ಇನ್ನೊಮ್ಮೆ ಅವ್ರ ಮನೆಗೆ ಹೋಗ್ತೀವ ನಾವು? ಅವ್ರನ್ನ ಮಾತಾಡಿಸ್ತೀವ ನಾವು? ಸರ್ವಥಾ ಇಲ್ಲ. ಆದರೆ ಕೃಷ್ಣ ಅಷ್ಟೇ ಒಂದು ಮುಷ್ಟಿ ಅವಲಕ್ಕಿಯನ್ನು ತಿಂದು ಅದ್ಭುತವಾದ ಸಂಪತ್ತನ್ನು ಕೊಟ್ಟನಲ್ಲ, ಇದು ನಿಜವಾದಂತಹ ಔದಾರ್ಯ. ಇಂತಹ ಔದಾರ್ಯ ಯಾರಲ್ಲಿ ಇದರೆ? ಕೃಷ್ಣನಲ್ವೇ ಉದಾರಿ. ಅದ್ಭುತವಾದಂತಹ ಮಹಿಮಾ ಕೃಷ್ಣನದ್ದು. ಉದಾರ ಭಾವೇ, ಔದಾರ್ಯ ಉಳ್ಳವನು ಕೃಷ್ಣ. ಸ್ವಲ್ಪ ಸೇವಾ ಮಾಡಿದರೂ ಭಾರೀ ಫಲವನ್ನು ಕೊಡ್ತಾರೆ. ಹುಲ್ಲ ತರುವರ ಮನೆಗೆ ಹೇಳ್ತಾರಲ್ಲ, ಸ್ವಲ್ಪ ಸೇವೆ ಮಾಡಿದರೂ ಬೇಕಾದ ಫಲವನ್ನು ಕೊಡ್ತಾನೆ ದೇವರು ಅಂತ. ಆ ಕೃಷ್ಣಾವತಾರದ ಕಥೆಯನ್ನ ನಾನು ಕೆಲವೊಂದು ತೋರಿಸಿದೆ. ಹೀಗೆ ಪ್ರತಿಯೊಂದು ಕಥೆಯನ್ನ ಭವಾನ್ ಅನ್ನುವ ಒಂದೇ ಒಂದು ಶಬ್ದದಲ್ಲಿ ಸತ್ಯಧರ್ಮ ತೀರ್ಥರು ಸಂಗ್ರಹವನ್ನು ಮಾಡಿ ಕೊಟ್ಟಿದ್ದಾರೆ. ಇನ್ನು ಏಕಾದಶ ಸ್ಕಂಧದಲ್ಲಿನೂ ಸಂತತ ವಚನ ಇದೆ. ನಿರಂತರ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ಉದ್ಧವ ಗೀತೆ ಇದೆಯಲ್ಲ, ಒಂದು ಗೀತ ಒಳಗೆ ಉಪಗೀತೆಗಳು ಬೇರೆ ಇವೆ. ಅದರಲ್ಲಿ ಭಿಕ್ಷು ಗೀತ, ಇಲಗೀತ, ಹೀಗೆಲ್ಲ ಗೀತೆಗಳು ಉಂಟು. ಅವಧೂತ ಗೀತ ಬಹಳ ಅದ್ಭುತವಾದಂತಹದ್ದು. ಆ ಎಲ್ಲ ಉಪದೇಶಗಳನ್ನು ಕೃಷ್ಣ ಮಾಡಿ ತಾನು ಅವತಾರದ ಒಂದು ಸಮಾಪ್ತಿಯನ್ನ ಆ ಬ್ರಾಹ್ಮಣರ ಶಾಪದ ನಿಮಿತ್ತವಾಗಿ ಮಾಡಿ ತಾನು ಪರಂಧಾಮಕ್ಕೆ ಹೋಗುವುದು, ತನ್ನವರನ್ನು ಪರಂಧಾಮಕ್ಕೆ ಕರೆದುಕೊಂಡು ಹೋದ ದೇವರು. ಇದಿಷ್ಟೂ ಭಾಗವತವನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿ, ಕಲಿಯುಗದಲ್ಲಿ ಬರುವ ಕೆಲವು ರಾಜರುಗಳ ಬಗ್ಗೆ ಮಾತ್ರ ಹೇಳಿಕೊಂಡು ಎಲ್ಲ ಹೇಳಬೇಕಾದ ಅಂಶಗಳನ್ನು ತಿಳಿಸಿ ತಾವು ಮುಂದೆ ಶುಕಾಚಾರ್ಯರು ಹೇಳಿದರಂತೆ, ನಾನು ಹೋಗಿ ಬರ್ತೇನೆ, ಚಿಂತೆ ಮಾಡಬೇಡ, ರಕ್ಷಕ ಬರ್ತಾನೆ, ಕಚ್ತಾನೆ, ನೀನೇನು ಅದರ ಬಗ್ಗೆ ಯೋಚಿಸಬೇಡ, ದೇವರ ಪದಾರವಿಂದವನ್ನು ಮುಟ್ತಿದಿ ಅಂತ
ಇಷ್ಟು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಪರೀಕ್ಷಿತ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಉಪಕಾರಕ್ಕೆ ಏನು ಮಾಡಲಿ ನಾನು? ಅನಂತವಾದ ಉಪಕಾರ, ಮುಕ್ತಿಗೆ ಸೋಪಾನವನ್ನೇ ತಾವು ತೋರಿಸಿಕೊಟ್ಟಿದ್ದೀರಿ. ಏನು ಕೊಟ್ಟರೂ ಕಡಿಮೆ ಇದೆ. ಮೊನ್ನೆ ಹೇಳಿದ್ದೆ, ಇಡೀ ಜಗತ್ತನ್ನು ಅನುಭವಿಸುವ ಯೋಗ್ಯತೆ ಜ್ಞಾನಿಗಳಿಗೆ ಇರುತ್ತದೆ. ಅವರದೇ ಎಲ್ಲ ಸಂಪತ್ತು, ನಾನೇನು ಕೊಡುವುದಿದೆ? ಸಾಷ್ಟಾಂಗ ನಮಸ್ಕರಿಸಿದ. ಅಪ್ಪಣೆ ಕೊಡ್ರಿ. ಎದಕ್ಕಪ್ಪ? ಪ್ರಾಣ ಬಿಡುತ್ತೇನೆ, ಅಪ್ಪಣೆ ಕೊಡ್ರಿ ಅಂದರೆ ಶುಕಾಚಾರ್ಯರ ಅನುಜ್ಞೆಯನ್ನು ಪಡೆದು, ಅನುಗ್ರಹವನ್ನು ಪಡೆದು ತಾನು ಪರಮಾತ್ಮನ ಪದಾರವಿಂದವನ್ನು ಪರೀಕ್ಷಿತ್ ಮಹಾರಾಜರು ಪಡೀತಾರೆ. ಅದಕ್ಕೆ ತಕ್ಷಕನ ನಿಮಿತ್ತವನ್ನು ಮಾಡಿಕೊಂಡು ತಾವು ದೇಹ ತ್ಯಾಗವನ್ನು ಮಾಡುತ್ತಾರೆ. ಆನಂತರ ಉಳಿದ ಪುರಾಣಗಳ ಬಗ್ಗೆನೂ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡುತ್ತಾರೆ. 18 ಪುರಾಣಗಳು, ಅದರ ಸಂಖ್ಯೆಗಳು ಏನೇನಿದೆ, ಇಷ್ಟೆಲ್ಲ ಇವೆ. ಆದಿತ್ಯರ ಬಗ್ಗೆ ಹೇಳುತ್ತಾರೆ, ಬೇರೆ ಬೇರೆ ಕೆಲವು ಋಷಿಗಳ ಬಗ್ಗೆನೂ ಹೇಳಿದ್ದಾರೆ. ಕೊನೆಗೆ ಪುರಾಣಗಳ ಬಗ್ಗೆ ಹೇಳುವಾಗ ಮಾರ್ಕಂಡೇಯರು ಅಂದರು. ತಡಿರಿ ಸ್ವಾಮಿ, ನಮ್ಮವರವರು ಮಾರ್ಕಂಡೇಯರು, ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಅವರ ಬಗ್ಗೆ ಹೇಳ್ರಿ ಅಂತಾರೆ. ಆ ಮಾರ್ಕಂಡೇಯರು ಸಹ ಮೃಕಂಡು ಮುನಿಗಳ ಮಕ್ಕಳು, ದೀರ್ಘಕಾಲದ ಪ್ರಳಯವನ್ನು ಕಂಡಂತಹ ಮಹನೀಯರು, ಸುದೀರ್ಘ ಜೀವನವನ್ನು ಮಾಡಿದವರು. ಪರಮಾತ್ಮನ ಅನುಗ್ರಹದಿಂದ, ಮಹಾರುದ್ರದೇವರ ಪಾರ್ವತೀದೇವಿಯರ ಅನುಗ್ರಹದಿಂದ ಚಿರಂಜೀವಿಗಳಾಗಿ ಪುರಾಣ ಆಚಾರ್ಯರಾಗುವಂತಹ ಭಾಗ್ಯವನ್ನು ಸಹ ಅವರಿಗೆ ಕೊಟ್ಟರು. ನೋಡ್ರಿ, ಅವರು ರುದ್ರದೇವರು ಬರೇ ಚಿರಂಜೀವಿ ಆಗುವಂತ ಅಷ್ಟಕ್ಕೆ ಮುಗಿಸಲಿಲ್ಲ, ನೀನು ಪುರಾಣ ಆಚಾರ್ಯನೂ ಆಗುವಂತ ಅನುಗ್ರಹ ಮಾಡಿದರು. ಅಂದರೆ ಆಯುಷ್ಯ ಸಾರ್ಥಕ ಆಗಬೇಕಾದ್ರೆ ಪುರಾಣಾದಿಗಳನ್ನು ಓದಿಕೊಂಡಿದ್ರೆ ಅದು ಸಾರ್ಥಕ ಆಗ್ತದೆ. ಆಯುಷ್ಯ ಇದ್ದದ್ದು ಬರೇ ಚಿರಂಜೀವಿ ಅಂತ ಕಾಗಿ ಬದುಕಿದಂಗೆ ಬದುಕಿದರೆ ಏನು ಬಂತು? ಎರಡನ್ನೂ ಸೂಚನೆ ಮಾಡಿದರು, ಅನುಗ್ರಹವನ್ನು ಮಾಡಿದ್ದಾರೆ ಮಹಾರುದ್ರದೇವರು ಅಂತ ಹೇಳಿ ಎಲ್ಲ ಭಾಗವತದ ಕಥೆಯನ್ನು ಮತ್ತೊಮ್ಮೆ ಸಂಗ್ರಹಿಸಿ ಕೊನೆಗೆ ಭಾಗವತದ ಮಂಗಲವನ್ನು ಮಾಡುತ್ತಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಉಪಚಿತ ನವಶಕ್ತಿ ವಿಶ್ವಾತ್ಮನ್ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧೆ ಮಾತ್ರ ಧಾಮ್ನೆ ಸುರಋಷಭಾಯ ನಮಸ್ಸ ನಾತನಾಯ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಪರಮಾತ್ಮನ ಅವನು ಎಲ್ಲ ತತ್ವಗಳನ್ನು ಅಧೀನದಲ್ಲಿ ಇಟ್ಟುಕೊಂಡು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾನೆ. ವೇದಗಳಿಂದ ಪ್ರತಿಪಾದ್ಯ ಸರ್ವೋತ್ತಮನಾದ ದೇವರು, ಅವನನ್ನು ನಮಿಸೋಣ ಅಂತ ಹೇಳಿದ್ದಾರೆ. ಆ ದೇವರ ಸ್ಮರಣೆಯನ್ನು ಮಾಡುವುದು, ಅವನ ನಮಸ್ಕಾರಗಳನ್ನು ಮಾಡುವುದು, ಅದರಿಂದ ನಮ್ಮೆಲ್ಲರ ದೋಷಗಳ ಪಾಪಗಳ ಮುಕ್ತಿಯಾಗ್ತದೆ ಅಂತ ಹೇಳಿ ಅದು ಅಂತಿಮತೆಯನ್ನು ಪಡೆಯುತ್ತಾ ಇದೆ. ಶ್ರೀಮದ್ ಭಾಗವತವಾದದ್ದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಏನೇನು ಬಿಟ್ಟಿದ್ದೇನೆ ಅಂತ, ಏನೇನು ಹೇಳಿಲ್ಲ ಅಂತನ್ನುವುದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸುಲಭದ ಮಾತಲ್ಲ ಭಾಗವತವನ್ನು ಹೇಳುವುದು. ಸಮಯಕ್ಕೆ ಬದ್ಧರಾಗಬೇಕು ಅನ್ನುವುದಕ್ಕಾಗಿ ಕೆಲವು ಮಾತನ್ನು ಮಾತ್ರ ಹೇಳಿದ್ದೇನೆ. ಸುದೀರ್ಘವಾದ ಪ್ರಯಾಣ ಭಾಗವತದೊಂದಿಗೆ ನಾವು 1 ಗಂಟೆ, 1 ದಿವಸ, 4 ದಿವಸ, 5 ದಿವಸ, 6 ದಿವಸ ಅಂದರೆ ಅದು ಸುಮ್ಮನೆ ಹಂಗೆ 1-2 ಹೆಜ್ಜೆ ಇಟ್ಟಂಗೆ ಅಷ್ಟೇ. ಆದರೆ ಭಾಗವತದೊಂದಿಗೇ ಜೀವನ ಕಳಿಬೇಕು ಅಂದರೆ ಅದು ಏನು ಅಂತ ನಮಗೆ ಅಲ್ಪ ಸ್ವಲ್ಪ ಅರ್ಥ ಆದೀತು. ಕೋವಿಡ್-19 ಆ ಕಾಲದಿಂದ ನಾನು ನನ್ನ ಯೋಗ್ಯತಾನುಗುಣವಾಗಿ ಯಾದಪತ್ಯದ ವಿಜಯಧ್ವಜರ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಕೆಲವರಿಗೆ ಅದರ ಪಾಠವನ್ನು ನನಗೆ ತಿಳಿದಷ್ಟು ಹೇಳ್ತಾ ಇದ್ದೇನೆ. ಕೋವಿಡ್-19 ಆವಾಗಿಂದ ಈಗ ಚತುರ್ಥ ಸ್ಕಂಧಕ್ಕೆ ಬಂದಿದ್ದೇನೆ. ಚತುರ್ಥ ಸ್ಕಂಧದಲ್ಲಿ ಪೃಥುಚಕ್ರವರ್ತಿಯ ಕಥೆ ಮುಗಿದಿದೆ. ಅಲ್ಲಿಂದ ಮುಂದಿನದ್ದು ಇನ್ನು ಹೇಳಬೇಕು. ಅಂದರೆ ಈಗ 5-6 ವರ್ಷಗಟ್ಟಲೆ ನಾವು ಚತುರ್ಥ ಸ್ಕಂದವನ್ನೇ ಮುಗಿಸ್ಲಿಕ್ಕಾಗಿಲ್ಲ. ಇನ್ನು ನಾನು 5-6 ಗಂಟೆ ಒಳಗೆ ಭಾಗವತ ಹೇಳು ಅಂದರೆ ಏನು ಮಾಡುವುದು? ಸರ್ವಥಾ ಸಾಧ್ಯ ಇಲ್ಲ. ಆದರೂ ಹಾಗೆ ಅಂತ ಸುಮ್ಮನೆ ಇರಬಾರದು. ಭಾಗವತವೇ ಹೇಳಿದಂತೆ
ಆ, ಎಷ್ಟು ಸಾಧ್ಯವೋ ಅಷ್ಟು ಆಕಾಶ ದೊಡ್ಡದಿದೆ ಅಂತ ನಾವು ಹಾರದೆ ಸುಮ್ಮನೆ ಕೂಡ್ಲಿಕ್ಕೆ ಬರುವುದಿಲ್ಲ. ಪಕ್ಷಿಗಳು ಹಾರಲೇಬೇಕು. ಗರುಡ ಹಾರಿದಂತೆ ಕಾಗೆಗೆ ಹಾರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದರಂತೆ ಗುಬ್ಬಿಗೆ ಹಾರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನೊಣಕ್ಕೆ ಹಾರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆಕಾಶ ದೊಡ್ಡದು ಅಂತ ಸುಮ್ಮನೆ ಕೂಡ್ಲಿಕ್ಕಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆ ಅಷ್ಟೆಷ್ಟು ಹಾರಲೇಬೇಕು. ನವ ಪತಂತೆ ಆತ್ಮಸಮಂ ಪತತ್ರಿಣಃ ಅಂತ ಅನಂತವಾದ ಪರಮಾತ್ಮನ ಮಹಿಮೆ, ಅಗಾಧವಾದ ಭಾಗವತ. ಅದರಲ್ಲಿ ನಮ್ಮ ನಮ್ಮ ಯೋಗ್ಯತಾ, ನಮ್ಮ ನಮ್ಮ ಸಮಯ ಅವಧಿ ನೋಡಿಕೊಂಡು ನಾವು ಅದರಲ್ಲಿ ಹಾರಾಟ ಮಾಡುವ ಕೆಲಸ ಮಾಡಬಾರದು. ಹಾರುವ ಸಣ್ಣದಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವುದು ಅದರಂತೆ ಮಾಡಿದ್ದಾಗಿದೆ. ಇದಕ್ಕೆ ಬಂದ ಪುಣ್ಯದ ಫಲವನ್ನು ಅಸ್ಮತ್ ಭಗವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವತ ಲಕ್ಷ್ಮೀ ವೆಂಕಟೇಶ ದೇವರಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ, ನಮ್ಮ ಮಾಧವಾಚಾರ್ಯರು ಭಾಗವತವನ್ನು ಹೇಳಬೇಕು ಅಂತ ಕೇಳಿದಾಗ ಅವಶ್ಯವಾಗಿ ದೇವರ ಕಥೆ ಹೇಳ್ರಿ ಅಂತಂದಾಗ ಇಲ್ಲ ಅಂತಂದರೆ ಅದು ನಮ್ಮ ಅಪರಾಧ. ಯಾರೇ ಆಗಲಿ ಯಾವುದೇ ಹೊತ್ತಿಗಾಗಲಿ ಕರೆದು ದೇವರ ಕಥೆ ಹೇಳ್ರಪ್ಪ ಅಂತಂದರೆ ಇಲ್ಲ ಅನ್ನಬಾರದು. ಇದು ನಮ್ಮ ಧರ್ಮ, ಹೇಳುವ ವ್ಯಕ್ತಿಯ ಧರ್ಮ. ಅದು ಎಂಥ ಹೊತ್ತಿನಲ್ಲಿನೇ ಆಗಲಿ ಏನೇ ಆಗಲಿ ಹೇಳಲಿಕ್ಕೆ ಬೇಕು. ಅದೊಂದು ವ್ರತ ಅಂತ ಹೇಳ್ತದೆ ಶಾಸ್ತ್ರ. ಇನ್ನೇನೋ ಕಾರಣಕ್ಕೆ ಬಿಟ್ವಿ ಅಂತಂದರೆ ದೊಡ್ಡ ಅಪರಾಧ ಅದು. ಹಾಗಾಗಿ ಹೆಂಗಸರಿಗೆ ಅರ್ಶಿನ ಕುಂಕುಮಕ್ಕೆ ಬರ್ರಿ ಅಂದರೆ ಬರದೇ ಇರುವುದಿಲ್ಲ, ಬರಲಿಕ್ಕೆ ಬೇಕು, ಬಂದೇ ಬರ್ತಾರೆ. ಇದ್ದಂತೆ ಪ್ರವಚನ ಹೇಳ್ರಿ ಅಂತಂದರೆ ನಾವು ಹೇಳೋದಿಲ್ಲ ಅನ್ಲಿಕ್ಕಿಲ್ಲ, ಅದು ನಮ್ಮ ಧರ್ಮ. ಹಾಗಾಗಿ ಭಾಗವತದ ಕೆಲವು ವಿಷಯಗಳನ್ನು ಹೇಳಿದ್ದೇವೆ. ಮಧ್ವಾಚಾರ್ಯರನ್ನು, ಇಲ್ಲಿನ ಎಲ್ಲ ವ್ಯವಸ್ಥಾಪಕರನ್ನು, ಬಂದು ಕೇಳಿದ ತಮ್ಮೆಲ್ಲರನ್ನು ಅಭಿನಂದಿಸಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವನ್ನು ಪ್ರಾರ್ಥಿಸಿ ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.